ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಜಾನು ಹೋದ್ಮೇಲೆ ನೀವು ಅವಳ ನೆನಪಲ್ಲೇ ಒಂಟಿಯಾಗಿ ಉಳಿದ್ಬಿಟ್ಟಿದ್ದೀರಾ. ನಿಮ್ಮ ನೋಡಿದ್ರೆ ನಮಗೆ ತುಂಬ ದುಃಖ ಆಗುತ್ತೆ. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು. ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ದಯವಿಟ್ಟು ಆಗಿರೋದನ್ನೆಲ್ಲ ಮರೆತು ನೀವು ಇನ್ನೊಂದು ಮದುವೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಸರ್, ಜಾನ್ವಿ ಬದುಕಿದ್ದಾಳೆ ಸರ್. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ. ನೋಡಿ, ನಮ್ಮ ಮಗಳು ಜಾನುನ ನೀವೆಷ್ಟು ಪ್ರೀತಿಸ್ತಾ ಇದ್ರಿ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಏನು ಮಾಡ್ತೀರಾ? ನಮ್ಮ ಕೈಲಿ ಇಲ್ವಲ್ಲ. ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಲು. ಆಗಿದ್ದಾಗೋಯ್ತು, ಅದನ್ನು ಪಕ್ಕಕ್ಕಿಡಿ. ಎಷ್ಟು ದಿನ ಅಂತ ನೀವು ಅವಳ ನೆನಪಲ್ಲೇ ಹೀಗೆ ಒಂಟಿಯಾಗಿರ್ತೀರಾ? ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡಿಕೊಂಡು ಹೊಸ ಜೀವನ ಶುರು ಮಾಡಲಿ ಅಂತ ನಮ್ಮೆಲ್ಲರ ಆಸೆ. ನಿಮ್ಮ ಬಾಯಲ್ಲಿ ಮಾತುಗಳನ್ನು ಕೇಳ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ ಮಾವ, ದಿಸ್ ಇಸ್ ನಾಟ್ ರೈಟ್. ಇದು ಸರಿ ಇಲ್ಲ ಮಾವ. ಅಡಿ ಅಂದರೆ ಈಗ ನಿಮಗೆ ನಾನು ಮಾತಾಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನಿಸ್ತಿರ್ಬೋದು. ಸ್ವಲ್ಪ ವರ್ಷ ಕಳೆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂತ. ಕನಿಷ್ಠ ಪಕ್ಷ ಈ ವಿಷಯದ ಬಗ್ಗೆ ಒಂದ್ಸಲ ಯೋಚನೆನಾದರೂ ಮಾಡಿ. ಐ ಆಮ್ ಸಾರಿ ಮಾವ. ಇವತ್ತಾಗಲಿ ನಾಳೆ ಆಗಲಿ ಜಾನ್ವಿಯವರೊಬ್ಬರೇ ನನ್ನ ಹೆಂಡತಿ. ಎಷ್ಟು ಕಾಲ ಕಳೆದರೂ ಅದೊಂದು ಸತ್ಯ. ನೋ ನೋ ನೋ, ನನ್ನ ಚಿನ್ನು ಮರಿ ಸತ್ತಿದ್ದಾರೆ ಅಂತ ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ. ಆದರೆ ಅವರು ಸತ್ತೇ ಇಲ್ವಲ್ಲ ಮಾವ. ಅವ್ರು ಇನ್ನೂ ಬದುಕಿದ್ದಾರೆ. ಅವರನ್ನು ಪಡ್ಕೊಳ್ಳೋದಷ್ಟೇ ನನ್ನ ಗುರಿ. ಅವರು ನನ್ನ ಜಾನು, ನನ್ನ ಪ್ರಾಣ, ನನ್ನ ಜೀವನದಲ್ಲಿ ಮಾತ್ರ ಇರಬೇಕಾದವರು. ಅದು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನನ್ನ ಕ್ಷಮಿಸ್ಬಿಡಿ ಮಾವ, ನಾನು ಬರ್ತೀನಿ. ಅಳಿಯಂದ್ರೆ ಕ್ಷಮಿಸಿ ಮಾವ. ಅಲ್ಲ ಅಳಿಯಂದ್ರೆ ಕ್ಷಮಿಸಿ ಮಾವ. ಅಲ್ಲ ಅಳಿಯಂದ್ರೆ ನನ್ನ ಮಾತು ಕೇಳಿ. ಏನ್ರಿ ಅಳಿಯಂದ್ರು ಬೇಜಾರು ಮಾಡ್ಕೊಂಡು ಹೊರಟ್ಬಿಟ್ರು. ಮದುವೆ ವಿಷಯನ ಇವತ್ತು ಪ್ರಸ್ತಾಪ ಮಾಡಬಾರ್ದಾಗಿತ್ತು. ನಾನು ಹೇಳಿದ್ದು ಅವ್ರು ಒಳ್ಳೇದಕ್ಕೆ ಅಲ್ವಾ ಲಕ್ಷ್ಮಿ? ನನಗೇನು ಅನ್ನಿಸ್ತೋ ಅದನ್ನು ಹೇಳಿದೆ. ನೋಡೋಣ, ನನ್ನ ಮಾತು ಅವ್ರ ಮನಸ್ಸನ್ನು ಬದಲಾಯಿಸಿದ್ರು ಬದಲಾಯಿಸ್ಬೋದು. ಮತ್ತೆ ಮಾವ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ? ಅವರಿನ್ನೂ ಎಷ್ಟು ದಿನ ಅಂತ ಒಂಟಿಯಾಗಿರ್ತಾರೆ ಹೇಳಿ? ಮೊದಲೇ ಪಾಪ ಅವ್ರಿಗೆ ಯಾರೂ ಇಲ್ಲ. ಈಗ ಜಾನುನು ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಟ್ಲು, ಮತ್ತೆ ಒಂಟಿಯಾದರು. ಇನ್ನೊಂದು ಮದುವೆ ಅಂತ ಮಾಡಿಕೊಂಡ್ರೆ ಅವರಿಗೂ ಒಂದು ಜೊತೆ ಸಿಗುತ್ತೆ. ಮಾವ, ನೀವೇ ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸಿ ಮಾವ. ನನ್ನ ಪ್ರಯತ್ನ ನಾನು ಮಾಡ್ತೀನಮ್ಮ. ಇವ್ರು ನೋಡಿದ್ರೆ ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ, ಅವನು ನೋಡಿದ್ರೆ ಕೊಲೆ ಮಾಡಿ ಆರಾಮಾಗಿ ಓಡಾಡ್ತಿದ್ದಾನೆ. ಮುಂದೆ ಏನೇನು ಕತೆನೋ ಏನೋ. ಚಿರು, ಈ ಸಲ ಪರೀಕ್ಷೆನಲ್ಲಿ ಚೆನ್ನಾಗಿ ಮಾಡಬೇಕು. ಸರಿ ತಾತ. ಲಕ್ಷ್ಮಿ, ಬರ್ತೀವಿ ವೀಣಾ. ಒಂದು ನಿಮಿಷ. ವೀಣಾ ನನ್ನ ಕೈಯಲ್ಲಿ ಫುಲ್ ಖರ್ಚು ಮಾಡಿಸಿ ಈ ಅಪ್ಪ ಅಮ್ಮಗೆ ಅಂತ ಅದು ಏನೇನು ತಂದಿದ್ದಾಳ.
ಏಯ್ ನೋಡ್ರಲ್ಲ, ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದಾಗದೆ. ಉಪ್ಪಿನಕಾಯಿನ ಬೆರೆಸೋದು, ಅದಕ್ಕೆ ಮಸಾಲೆ ಹಾಕೋದನ್ನೆಲ್ಲ ಮೇಡಮ್ ಅವ್ರು ನೋಡ್ಕೊತಾರೆ. ನಾವೇನಿದ್ರು ಇದನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಅವ್ರು ಕೊಡಬೇಕು. ಹಂಗೆ ಈ ಮಸಾಲೆನ ಉರಿಯೋದನ್ನೆಲ್ಲ ನಾವೇ ಮಾಡಮ್ಮ, ಯಾಕಂದ್ರೆ ಮೇಡಮ್ ಅವ್ರಿಗೆ ಕೆಂಬತ್ತದೆ. ಸಿದ್ದು ಅವರೇ, ನೀವು ಯಾಕೆ ಇಷ್ಟೆಲ್ಲ ಕಷ್ಟದ ಕೆಲಸ ಮಾಡಬೇಕು? ನಾನು ಅದನ್ನೆಲ್ಲ ಮಾಡ್ಕೊಡ್ತೀನಿ. ಎಲ್ಲ ರೆಡಿ ಆದಮೇಲೆ ನೀವು ಹೋಗಿ ಅದನ್ನ ಅಂಗಡಿಗೆ ಕೊಡಬೇಕು, ಅಷ್ಟೇ ನಿಮ್ಮ ಜವಾಬ್ದಾರಿ. ಹಾಂ ಮೇಡಮ್ ಅವರೇ, ಕೆಲಸನ ಎಲ್ಲರೂ ಸೇರಿ ಮಾಡೋಣ ಅಂತ ಅನ್ಕೊಂಡಾಗ ನೀವೊಬ್ಬರೇ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಒಂದ್ ಕೈ ಹೊಡಿ ಚಿಟಿಕೆಗಿಂತ ಎರಡು ಕೈ ಸೇರಿ ಹೊಡೆಯೋ ಚಪ್ಪಾಳಿನ ಒಳ್ಳೇದಲ್ವೇ? ಹೌದು, ಅದಕ್ಕೆ ನಮಗೂ ಖಾಲಿ ಕೂತು ಸಾಕಾಗ್ಬಿಟ್ಟೈತೆ. ಈ ಕೆಲಸ ಮಾಡಕ್ ಅವಕಾಶ ಸಿಕ್ಕಿರುವಾಗ ಸುಮ್ಮನೆ ಕೂತ್ಕೊಳಕ್ ಹೆಂಗಾಯ್ತದ ಹೇಳಿ? ನೋಡಿದ್ರೆ ಮೇಡಮ್ ಅವರೇ, ನಮ್ಮ ಹುಡುಗರು ಹೆಂಗೆ ಅಂತ. ಹೋರಾಟಕ್ಕೂ ಸೈ, ಕೆಲಸ ಮಾಡಕ್ಕೂ ಜೈ. ಒಂದೊಂದು ತಗೊಂಡೋಗ್ಲಾ? ಒಂದು ನಿಮಿಷ ಹಾಗೇ ರೀ, ಬಂದೆ. ಅತ್ತೆ, ಅಯ್ಯೋ, ಇದು ನಿಮಗೆ. ಮಾವ, ವೀಣಾ ಏನಮ್ಮ ಇದೆಲ್ಲ? ಏನಮ್ಮ ವೀಣಾ ಇದು? ನಾವೇನು ನಿಮ್ಮ ಮನೆಗೆ ಮೊದಲನೇ ಸಲ ಬರ್ತಿದೀವಾ? ತಗೋ, ಇದೆಲ್ಲ ಬೇಡ. ಅದೇ ಮತ್ತೆ ನಾವೇನು ನೆಂಟ್ರ? ಇದನ್ನೆಲ್ಲ ಯಾಕಮ್ಮ ತಗೊಂಬಂದೆ? ಅತ್ತೆ, ಮಾವ, ಈ ಮರ್ಯಾದೆನೆಲ್ಲ ನಮ್ಮನೆ ಗೃಹ ಪ್ರವೇಶ ಸಮಯದಲ್ಲೇ ನಾವು ಮಾಡಬೇಕಾಗಿತ್ತು. ಆದ್ರೆ ಅವಾಗ ಸಂದರ್ಭ ಸರಿ ಇರಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದಕ್ಕೆ ಅನಿಸುತ್ತೆ. ಆಮೇಲೆ ನಾವು ತುಂಬ ತೊಂದರೆ ಅನುಭವಿಸಿದ್ವಿ. ನನ್ನ ಮನಸ್ಸಿಗೆ ಸಮಾಧಾನಕ್ಕಾದರೂ ನೀವು ಇದನ್ನೆಲ್ಲ ತಗೊಳ್ಳೇಬೇಕು, ಇಲ್ಲಾಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಅಲ್ವೇನ್ರಿ? ಹೌದಪ್ಪ, ನಿಮಗೆ ಅಂತಾನೆ ತಂದಿದ್ದು. ಇಬ್ರು ತಗೊಳ್ಳಿ. ತಗೊಳ್ಳಿ ಅತ್ತೆ, ತಗೊಳ್ಳಿ ಮಾಮ. ಇವಳು ಇದ್ದಾಳಲ್ಲ, ನಾನೊಬ್ಬನು ಬಿಟ್ರೆ ಉಳಿದವ್ರು ಎಲ್ಲರ ಮೇಲೂ ಪ್ರೀತಿ ಇವಳಿಗೆ. ಬರ್ತೀವಪ್ಪ ಸಂತು. ಸರಿ ಸರಿಯಪ್ಪ.